ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ರಾಶಿ ಭವಿಷ್ಯ, ಅದೇ ರೀತಿಯಾಗಿ ಮಾಟಮಂತ್ರದ ಬಗ್ಗೆ ಇರತಕ್ಕಂತಹ ವಿಷಯ ತಿಳಿಸಿರತಕ್ಕಂತಹ ವಿಡಿಯೋವನ್ನು ತಾವೆಲ್ಲರೂ ನೋಡಿದ್ದೀರಿ, ಪ್ರೋತ್ಸಾಹಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ನಮಗೆಲ್ಲರಿಗೂ ಕೂಡ ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಜಾತಕ ಸಂಬಂಧವಾಗಿಯೋ ಅಥವಾ ನಮ್ಮ ನಿತ್ಯ ಜೀವನದ ಚಟುವಟಿಕೆಯಲ್ಲಾಗಲಿಯೋ ಬರ್ತಕ್ಕಂತಹ ವ್ಯತ್ಯಾಸವನ್ನು ಕೆಲವಷ್ಟು ಗ್ರಹಸ್ಥಿತಿಗಳಿಂದ ಅಥವಾ ಗ್ರಹಸ್ಥಿತಿಗಳ ದೋಷದಿಂದಾಗಿ ನಮಗೆ ಆ ಸನ್ನಿವೇಶಗಳು ಬರುತ್ತೆ ಅಂತ ಹೇಳುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಬರ್ತಕ್ಕಂತಹ ದಶಾಭುಕ್ತಿಗಳಲ್ಲಿ ಒಂದು ರೀತಿ ಆದರೆ ಈ 7.5 ಶನಿ ಅಂತ ಹೇಳುವಂಥದ್ದು, ಏಳ್ನಾಟ್ ಶನಿ, ಅದೇ ರೀತಿ ಏಳೂವರೆ ಶನಿ ಅಂತ ಹೇಳುವಂತಹ ಶನಿ ಪ್ರಭಾವವನ್ನು 7.5 ವರ್ಷ ಅನುಭವಿಸುವಂಥದ್ದು ಇರುತ್ತೆ. ಪ್ರತಿ ರಾಶಿಯವರಿಗೂ ಕೂಡ 7.5 ವರ್ಷ ಅನುಭವಿಸುವಂಥದ್ದು ಇರುತ್ತೆ. ಹಾಗಾದರೆ ಈಗ 7.5 ಶನಿಯ ಪ್ರಭಾವ ಯಾವ್ಯಾವ ರಾಶಿಗಳಿಗಿದೆ ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಮಕರ ರಾಶಿಯವರಿಗೆ ಮತ್ತು ಕುಂಭ ರಾಶಿಯವರಿಗೆ, ಅದೇ ರೀತಿಯಾಗಿ ಮೀನರಾಶಿಯವರಿಗೆ ಇದೆ. ಮಕರ ರಾಶಿಯವರಿಗೆ 2025 ಮಾರ್ಚ್ ತಿಂಗಳಿನಲ್ಲಿ 7.5 ಶನಿ ಪ್ರಭಾವ ಮುಗಿದು ಮೇಷರಾಶಿಯವರಿಗೆ ಆರಂಭ ಆಗುತ್ತೆ. ಹಾಗಾದರೆ ಈ 7.5 ಶನಿಯ ಪ್ರಭಾವ ಏನು ಹೇಳುವಂತಹ ವಿಷಯವನ್ನು ನಾವಿವತ್ತಿನ ದಿವಸ ತಿಳಿದುಕೊಳ್ಳೋಣ. ಹಾಗಾದರೆ ಈ ಶನಿ ಪರಮಾತ್ಮ ನಮಗೆ ಬೀರುವಂತಹ ಪ್ರಭಾವಗಳು ಏನು, ನಮ್ಮ ನಿತ್ಯ ಜೀವನದಲ್ಲಿ ಯಾವ್ಯಾವ ವಿಷಯದಲ್ಲಿ ನಾವು ಜಾಗೃತರಾಗಿರಬೇಕು, ಈ ಶನಿ ಪ್ರಭಾವದಿಂದ ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ಬರ್ತಕ್ಕಂತಹ ಪ್ರಭಾವಗಳು ಯಾವ ರೀತಿಯಾಗಿರುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸಿಕೊಳ್ಬಹುದು ಹೇಳುವಂಥ ವಿಷಯವನ್ನು ನಾವಿವತ್ತಿನ ದಿವಸ ತಿಳಿದುಕೊಳ್ಳುವ. ಶನಿ ಪರಮಾತ್ಮ ಪ್ರತಿನಿತ್ಯ ನಾವು ಮಾಡುವಂತಹ ಜೀವನದಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ಪಾಠವಾಗಿ ಕಲಿಸುವಂತಹ ಒಂದು ನಮ್ಮ ಗುರು. ಪ್ರತಿ ಹಂತದಲ್ಲಿಯೂ ಕೂಡ, ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನ್ಯಾಯ, ನೀತಿ, ಸತ್ಯ, ಧರ್ಮ, ಶ್ರದ್ಧೆ, ಭಕ್ತಿಗಳನ್ನು ಯಾವ್ಯಾವ ರೀತಿಯಾಗಿ ನಾವು ಇಟ್ಟುಕೊಂಡು ಹೋದರೆ ನಮಗೆ ಅದು ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಡುವಂತಹ ಗುರು. ನಾವು ನಿತ್ಯ ಜೀವನದಲ್ಲಿ ಶನಿ ದೋಷ ಇದೆ, ಶನಿ ಪ್ರಭಾವ ಇದೆ, ಏಳ್ನಾಟ್ ಶನಿ ಇದೆ, ಭಯಂಕರ ದೋಷ ಇದೆ, ಅದರಿಂದಾಗಿ ನಾವು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಏನು ಅಂತ ಹೇಳುವಂಥ ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಗುರುವಿನಂತೆ ನಿಂತು ಪ್ರತಿಯೊಂದು ನ್ಯಾಯ, ನೀತಿ, ಧರ್ಮ, ಶ್ರದ್ಧೆಗಳನ್ನು ನಮಗೆ ಮೂಡಿಸಿ ಕರ್ಕೊಂಡು ಹೋಗುವಂತಹ ಒಂದು ಗುರುಸ್ಥಾನ ಶನೈಶ್ಚರ ಸ್ವಾಮಿಗಿರುವಂಥದ್ದು. ನಾವು ಅದನ್ನು ನಿಂದನೆ ಮಾಡಬಾರ್ದು. ನಾವು ಎಚ್ಚರಿಕೆ ತಗೊಳ್ಬೇಕಾದಂಥ ವಿಷಯಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕು. ಯಾವ್ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಹೋಗಬೇಕು, ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವಗಳು ನಮ್ಮ ಮೇಲೆ ಬರುತ್ತೆ, ಅದರಿಂದಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತವನ್ನು ಅನುಭವಿಸ್ಕೊಂಡು ಸದೃಢರಾಗಿರ್ತೇವೆ. ಈ 7.5 ಶನಿ ಪ್ರಭಾವ ಇರುವಾಗ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಡತೆಯಲ್ಲಿ ಒಳ್ಳೆತನವನ್ನು ಬಿಟ್ಟು ಬೇರೆಯ ಬುದ್ಧಿಯನ್ನು ಪ್ರಯೋಗಿಸಬಾರ್ದು. ಆ ರೀತಿ ಪ್ರಯೋಗಿಸಿದರೆ ವಿರೋಧವಾಗಿರ್ತಕ್ಕಂತಹ ಕಷ್ಟಗಳು, ನಷ್ಟಗಳು ನಮ್ಮ ನಿತ್ಯ ಜೀವನದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಈ ಏಳ್ನಾಟ್ ಶನಿಯ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಶನೀಶ್ವರ ಸ್ವಾಮಿ ಆಯುಷ್ಯಕಾರಕ. ಆಯುಷ್ಯ, ಅದೇ ರೀತಿಯಾಗಿ ಮರಣಕಾರಕನೂ ಹೌದು. ಅದೇ ರೀತಿಯಾಗಿ ಭಯ, ನಮ್ಮ ನಿತ್ಯ ಜೀವನದಲ್ಲಿ ಆಯುಷ್ಯದ ಬಗ್ಗೆ ಭಯ ಬರುವಂಥದ್ದು, ಮರಣ ಭಯ ಬರುವಂಥ ಸಾಧ್ಯತೆಗಳಿರುತ್ತೆ. ಪತಿತತ್ವ, ಕೆಲವಷ್ಟು ಅಪವಾದಗಳನ್ನು ಅನುಭವಿಸುವಂಥ ಯೋಗಗಳಿರುತ್ತೆ, ದುಃಖವನ್ನು ಅನುಭವಿಸುವಂಥ ಯೋಗ ಇರುತ್ತೆ. ಯಾರೋ ಹೇಳಿರುವಂಥ ಮಾತಿಗೆ ನಿಮ್ಮ ಮೇಲೆ ಅಪವಾದ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮಿಂದಾಗಿಯೇ ಕೆಲವಷ್ಟು ವಿಷಯಗಳು ಡಿಲೇ ಆಗಿದೆಯೇನೋ ಅಂತ ಹೇಳುವಂಥ ವಿಷಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ದುಃಖಗಳು ಬರುವಂಥದ್ದು, ಅವಮಾನಗಳಾಗುವಂಥದ್ದು, ನೀವು ಪಟ್ಟಂತಹ ಪ್ರಯತ್ನಗಳಿಗೆ ತಕ್ಕನಾದಂಥ ಪ್ರತಿಫಲಗಳು ಸಿಗಲಿಕ್ಕೆ ತುಂಬ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ದುಃಖಾವಮಾನಮಯಂ ದಾರಿದ್ರ್ಯಂ, ಎಲ್ಲ ಸಾಮ್ರಾಜ್ಯಗಳಿದ್ರೂ ಕೂಡ ನಮಗೆ ಅನುಭವಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲಗಳು ನಮಗೆ ಸಿಗದೇ ಇರುವಂತಹ ಸ್ಥಿತಿ, ಎಲ್ಲದಕ್ಕೂ ಅಡೆತಡೆಗಳು ಬರುವಂಥ ದುಃಖಾವಮಾನಮಯಂ ದಾರಿದ್ರ್ಯಂ ಕಲುಷಾಪವಾದ ಅಂತ ಹೇಳಿದರೆ ನಿಂದನೆಯ ವಾಕ್ಯಗಳು, ಬೇಡದಂಥ ವಾಕ್ಯಗಳಲ್ಲಿ ನಮಗೆ ಬೈಯುವಂಥದ್ದು, ಅದೇ ರೀತಿಯಾಗಿ ಮಾಡದೇ ಇರುವಂಥ ತಪ್ಪಿಗೆ ಆ ಅಪವಾದವನ್ನು ಹೊರಿಸುವಂಥದ್ದು. ಇಷ್ಟಪಟ್ಟು ಯಾವುದೋ ಒಂದು ವಸ್ತುಗಳನ್ನು ತಗೊಂಡಿದ್ದೀರಿ, ಅದು ಕಳ್ಳತನ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನಾವು ಮಾಡಬೇಕಾದಂತಹ ವಿಷಯಗಳಿಂದ ನಾವು ದೂರ ಇರುವಂಥದ್ದು, ಅಥವಾ ನಾವು ಮಾಡದೇ ಇರುವಂತಹ ವಿಷಯಗಳನ್ನು ನಮ್ಮ ಕೈಯಿಂದ ಮಾಡಿಸುವಂಥದ್ದು ಇತ್ಯಾದಿಗಳು ಕೂಡ ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ.
ಅದೇ ರೀತಿಯಾಗಿ ದುಃಖ, ಬೇಜಾರು ಬರುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಬೇಜಾರು, ಮಾಡುವಂತಹ ವಿಚಾರಗಳಲ್ಲಿ ಬೇಜಾರು, ಹೊಸ ಹೊಸ ಯಾವುದಾದ್ರೂ ವಿಷಯಗಳು ಬಂದರೂ ಕೂಡ ಅದರಲ್ಲಿ ಮುಂದುವರಿಲಿಕ್ಕೆ ಆಗದೇ ಇರುವಂತಹ ಬೇಜಾರುಗಳು ಬರುವಂಥದ್ದು. ಅದೇ ರೀತಿಯಾಗಿ ಅನಾರೋಗ್ಯಗಳು ಬರುವಂಥದ್ದು, ಅನಾವಶ್ಯಕವಾಗಿ ಆಸ್ಪತ್ರೆಗೆ ತಿರುಗಾಡುವಂಥದ್ದು, ಅನಾವಶ್ಯಕವಾದಂಥ ತಿರುಗಾಟಗಳನ್ನು ಮಾಡಿಕೊಳ್ಳುವಂಥದ್ದು, ಅನಾರೋಗ್ಯಕ್ಕೆ ಸಂಬಂಧಪಟ್ಟು ಗೊಂದಲಗಳು ಬರುವಂಥದ್ದು. ಈಗ ನಾವು ಟೆಸ್ಟ್ ಮಾಡಿಸಿದಾಗ ಏನೋ ಒಂದು ರಿಪೋರ್ಟ್ ಬಂದುಬಿಡುತ್ತೆ, ಅದನ್ನು ನಾವು ತೋರಿಸ್ತೇವೆ, ಏನೋ ಕ್ರಿಟಿಕಲ್ ಇರ್ಬೋದೇನೋ ಅಂತ ಹೇಳುವಂಥ ಯೋಚನೆಗಳಾಗುವಂಥದ್ದು, ಆದರೆ ಅದೇನೂ ಆಗಿರಲ್ಲ, ಗೊಂದಲ ಆಗುವಂಥದ್ದು, ಅಥವಾ ಸಮಸ್ಯೆಗಳು ಬಂದಿರಲೂಬಹುದು. ಈ ರೀತಿಯಾಗುವಂಥ ಸಾಧ್ಯತೆಗಳಿರುತ್ತೆ, ಸರಿಯಾದಂಥ ರಿಪೋರ್ಟ್ಗಳು ನಿಮಗೆ ಸಿಗದೇ ಇರುವಂಥ. ಅದೇ ರೀತಿಯಾಗಿ ದರಿದ್ರತ್ವ, ನಮ್ಮ ಹತ್ರ ಎಲ್ಲವೂ ಇದ್ದರೂ ಕೂಡ ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿ. ಎಷ್ಟು ಆಸ್ತಿ ಇರಬಹುದು, ಪಾಸ್ತಿ ಇರಬಹುದು, ಶ್ರೀಮಂತಿಕೆ ಇರಬಹುದು, ಮಕ್ಕಳು ಮೊಮ್ಮಕ್ಕಳು ಇರಬಹುದು, ಸಾಮ್ರಾಜ್ಯ ಇರಬಹುದು, ಏನೇ ಇದ್ದರೂ ಕೂಡ ಏನನ್ನು ಅನುಭವಿಸ್ಲಿಕ್ಕೆ ಆಗದೇ ಇರುವಂಥ ದಾರಿದ್ರ್ಯತೆ, ಒಂದು ಆರೋಗ್ಯ ದಾರಿದ್ರ್ಯತೆ ಇರಬಹುದು, ಸಂಪತ್ತಿನ ದಾರಿದ್ರ್ಯತೆ ಇರಬಹುದು, ಅಥವಾ ಪ್ರೀತಿ ವಾತ್ಸಲ್ಯದ ದಾರಿದ್ರ್ಯತೆ ಇರಬಹುದು. ಮನೆಯವರು ಎಷ್ಟು ಜನ ಇದ್ದರೂ ಕೂಡ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಇದ್ದರೆ, ಎಷ್ಟು ಸಂಪತ್ತಿದ್ರೂ ಎಷ್ಟು ವೈಭೋಗಗಳಿದ್ರೂ ಏನು ಪ್ರಯೋಜನ ಬಂತು? ಏನು ಪ್ರಯೋಜನಕ್ಕೆ ಬರಲ್ಲ. ಅದೇ ರೀತಿಯಾಗಿ ನಮ್ಮ ಸೇವಕರು ಅಥವಾ ನಿಮಗೋಸ್ಕರ ಕೆಲಸ ಮಾಡುವಂಥವರು, ನಿತ್ಯ ಜೀವನದಲ್ಲಿ ನಮ್ಮ ಮನೆ ಕೆಲಸ ಮಾಡುವವರು ಇರಬಹುದು, ಅಥವಾ ನಮ್ಮ ಕಂಪ್ನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡುವವರು ಇರಬಹುದು, ಅವರಿಂದ ವಿರೋಧಗಳು ಬರುವಂಥದ್ದು. ಅವರ ಮನಸ್ಸಿಗೆ ನಾವು ಮಾಡುವಂಥ ಕೆಲವಷ್ಟು ವಿಷಯಗಳು ಸರಿಯಾಗದೆ, ನಮ್ಮ ಮನೆಯ ಕೆಲಸ ಇರ್ಬೋದು, ನಮ್ಮ ಕಂಪ್ನಿ ಕೆಲಸಗಳಿಂದ ಇರ್ಬೋದು, ಅದರಿಂದ ದೂರ ಇರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಅವರು ಹೊರಗಡೆ ಹೋಗಿ ನಮ್ಮ ವಿರುದ್ಧವಾಗಿ ಮಾತನಾಡುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದರಿಂದ ಜಾಗೃತೆ ಇರಬೇಕಾದಂಥ ಸ್ಥಿತಿಗಳಿದೆ. ಅದೇ ರೀತಿಯಾಗಿ ಕೆಲವಷ್ಟು ಪಾಪಕೃತ್ಯಗಳು, ನಮ್ಮ ಕೈಯಿಂದ ಮಾಡಬಾರದಂಥ ಕೆಲವಷ್ಟು ಕಾರ್ಯಗಳನ್ನು ನಮ್ಮ ಕೈಯಿಂದ ಮಾಡಿಸಿ ಹೋಗಿಬಿಡುತ್ತೆ. ಅದು ನಮ್ಮ ಸ್ನೇಹಿತರಿರಬಹುದು, ಅಥವಾ ಬಂಧುಗಳಿರಬಹುದು, ಮನೆಯವರಿರಬಹುದು, ಯಾವುದೋ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟು ನಾವು ಮಾಡಬಾರ್ದು ಅಂತ ಅಂದ್ಕೊಂಡಿರುವಂಥ ಕೆಲಸ ಕಾರ್ಯವನ್ನು ಮಾಡಿಸ್ಬಿಡುವಂಥದ್ದು. ಒಳ್ಳೆಯ ಕಾರ್ಯದಲ್ಲಿ ಒಳ್ಳೆಯ ಫಲ ಇದೆ, ಕೆಟ್ಟ ಕಾರ್ಯದಲ್ಲಿ ಕೆಟ್ಟ ಫಲ ಬರುವುದು. ಅದನ್ನು ಜಾಗ್ರತೆಯಿಂದಾಗಿ ನೀವು ಹೋಗಬೇಕಾದಂಥ ವಿಷಯಗಳಿದೆ ವೀಕ್ಷಕರು. ಅದೇ ರೀತಿಯಾಗಿ ಅಶೌಚಾದಿಗಳು ಬರುವಂಥದ್ದು, ಆಗಾಗ ಮರಣ ವಾರ್ತೆಗಳನ್ನು ಕೇಳುವಂಥದ್ದು, ಮರಣ ಸಂಬಂಧವಾಗಿರ್ತಕ್ಕಂಥ ಆಪತ್ತುಗಳನ್ನು ಅನುಭವಿಸುವಂಥದ್ದು. ಅದೇ ರೀತಿಯಾಗಿ ಅಶೌಚ ಅಂದರೆ ಅಶುದ್ಧಿ, ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆಗಾಗ ನಮ್ಮ ಕುಟುಂಬದಲ್ಲಿ ಮರಣ ಆಗ್ತಾ ಇರುವಂಥದ್ದು, ಮರಣ ವಾರ್ತೆಗಳನ್ನು ಕೇಳುವಂಥದ್ದು, ಪ್ರತಿನಿತ್ಯ ಕೇಳುವಂಥದ್ದು, ಅಥವಾ ಯಾರಿಗೋ ಒಂದು ರೀತಿಯಾಗಿರ್ತಕ್ಕಂಥ ಮರಣತುಲ್ಯವಾಗಿರ್ತಕ್ಕಂಥ ಆಪತ್ತುಗಳು ಬಂದಿದೆ ಅಂತ ಹೇಳುವಂಥದ್ದನ್ನು ನೋಡು. ಈ ರೀತಿಯಾಗಿರ್ತಕ್ಕಂತಹ ಒಂದು ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ನಿಂದನೆಯ ಮಾತುಗಳನ್ನು ಕೇಳುವಂಥದ್ದು, ಪ್ರತಿನಿತ್ಯ ನಿಂದನೆಯನ್ನು ಮಾಡ್ತಾ ಇದ್ದರೆ ಯಾವ ಮನುಷ್ಯನಿಂದನೂ ಕೂಡ ಬದುಕೋಕ್ಕಾಗಲ್ಲ. ಆ ನಿಂದನೆಯ ಮಾತುಗಳೇ ನಮಗೆ ಪಾಯ್ಸನ್ ಆಗಿ ಪರಿಣಾಮ ಆಗುತ್ತೆ. ನಮ್ಮ ಸುತ್ತಮುತ್ತಲು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿರ್ಬೋದು, ನಿತ್ಯ ವಾಸ ಮಾಡುವಂಥ ಸ್ಥಳದಲ್ಲಿರ್ಬೋದು, ಪಾಸಿಟಿವ್ ಆಗಿರಬೇಕಾದಂತಹ ವಿಷಯಗಳನ್ನು ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿದೆ. ಇದನ್ನು ಅನುಸರಿಸ್ಕೊಂಡು ಹೋದರೆ ಈ ಎಲ್ಲ ಆಪತ್ತುಗಳಿಂದನೂ ಕೂಡ ನಾವು ದೂರ ಇರಬಹುದು. ಅದನ್ನು ಸರಿಪಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ನೀಚ ಜನಾಶ್ರಯ, ನೀಚ ಜನರು ಅಂತ ಹೇಳಿದರೆ ಒಳ್ಳೆ ರೀತಿಯಾದಂಥ ಆಚಾರ ವಿಚಾರ, ಒಳ್ಳೆ ರೀತಿಯಾಗಿರ್ತಕ್ಕಂತಹ ನಡತೆ, ಒಳ್ಳೆ ರೀತಿಯಾಗಿರ್ತಕ್ಕಂತಹ ನಮ್ಮ ಬಂಧು ವರ್ಗದವರು ಎಲ್ಲರೂ ಕೂಡ ನಮಗೆ ಒಳ್ಳೆಯದನ್ನೇ ಕೊಡುವಂಥ. ಕೆಟ್ಟ ಮಾತು ಏನು ಬರುತ್ತೆ, ಕೆಟ್ಟ ವಿರೋಧಗಳು ಏನು ಬರುತ್ತೆ, ಕೆಟ್ಟ ವಿಚಾರಗಳಕ್ಕೆ ಪ್ರೇರೇಪಣೆ ಮಾಡುವಂಥವ್ರು ಏನಿದ್ದಾರೆ, ಎಷ್ಟಿದ್ರೂ ಕೂಡ ನಮ್ಮ ಉನ್ನತಿಗೆ ಕಾರಣವಲ್ಲದ ಸ್ಥಿತಿಯಾಗಿರೋದ್ರಿಂದಾಗಿ ಅಂಥವರಿಂದಾಗಿ ದೂರ ಇರಬೇಕಾದಂಥ ಸ್ಥಿತಿ. ಒಳ್ಳೆಯವರಿಂದ ದೂರ ಇದ್ದು ಅಂಥವರಿಗೆ ನಾವು ಹತ್ತಿರ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದಾಗಿ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ ವಹಿಸಿ. ಅದೇ ರೀತಿಯಾಗಿ ನಮ್ಮ ನಿತ್ಯ ಜೀವನದಲ್ಲಿ, ಚಟುವಟಿಕೆಯಲ್ಲಿ, ಎಲ್ಲ ವಿಷಯದಲ್ಲಿಯೂ ಕ್ರಿಯಾಶೀಲತೆಯಾಗಿ ನಮ್ಮ ನಿತ್ಯ ಜೀವನವನ್ನು ನಡೆಸ್ಕೊಂಡು ಹೋದರೆ ನಮ್ಮ ಉನ್ನತಿಗೆ ಕಾರಣವಾಗುತ್ತೆ. ಅದೆಲ್ಲ ಆಲಸ್ಯವನ್ನು ಮಾಡಿಕೊಂಡು ಕೂತರೆ ಎಲ್ಲವೂ ಕೂಡ ವಿರೋಧವಾಗಿ ಪರಿಣಾಮ ಆಗುತ್ತೆ. ವಿಪರೀತವಾಗಿರ್ತಕ್ಕಂಥ ನಿದ್ರೆ, ಎಷ್ಟೊತ್ತಿಗೂ ನೋಡಿದ್ರೂ ನಿದ್ರೆ ಮಾಡಬೇಕು ಅಂತ ಅನಿಸುವಂಥದ್ದು, ನಿದ್ರೆ ಮಾಡ್ತಾ ಇರುವಂಥದ್ದು, ಕೂತಲ್ಲಿರ್ಬೋದು, ನಿತ್ತಲ್ಲಿರ್ಬೋದು, ಮಾಡುವಂಥ ಕೆಲಸ ಕಾರ್ಯದಲ್ಲಿರ್ಬೋದು, ನಿದ್ದೆ ಮಾಡುವ, ರೆಸ್ಟ್ ಮಾಡುವ ಅಂತ ಆಗುವಂಥದ್ದು, ದೇಹಕ್ಕೆ ಇನ್ನೂ ಸುಖ ಬೇಕು ಅಂತ ಕಾಣುವಂಥ ಎಲ್ಲ ಆಲಸ್ಯದಿಂದಾಗಿ ನಮ್ಮ ಒಳ್ಳೆಯ ಯೋಗಗಳು ಕೂಡ ತಪ್ಪು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ವಿಪರೀತ ಸಾಲ ಮಾಡಿಕೊಳ್ಳುವಂಥದ್ದು, ಋಣಬಾಧ್ಯತೆ, ಇನ್ನೊಬ್ಬರ ಋಣದಲ್ಲಿರುವಂಥ, ಇದೆಲ್ಲವೂ ಕೂಡ ಈ ಶನಿಯ ಪ್ರಭಾವದಿಂದಾಗಿ ಬರುವಂಥದ್ದು. ನಮ್ಮ ಕೆಪಾಸಿಟಿಗೆ ಮೀರಿದಂತಹ ಕಮಿಟ್ಮೆಂಟನ್ನು ಮಾಡಿಕೊಳ್ಳುವಂಥ ಈ ಎಲ್ಲ ಕಷ್ಟದಿಂದಾಗಿ ಬಹಳ ಕುಗ್ಗೋಗುವಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಕೃಷಿ ಕೈಂಕರ್ಯದಲ್ಲಿ ತೊಡಗಿರುವವರಿಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಸಿಗುವಂಥ ಸಾಧ್ಯತೆಗಳಿದೆ.
ಅದೇ ರೀತಿಯಾಗಿ ಕೃಷಿ ಸಂಬಂಧವಾಗಿರ್ತಕ್ಕಂತಹ ಉದ್ಯೋಗ ಮಾಡುವವರಿಗೆ ಮತ್ತು ಪಶು ಸಂಗೋಪನೆ ಮಾಡುವವರಿಗೆ, ಅದರ ರಿಲೇಟೆಡ್ ಆಗಿರತಕ್ಕಂತಹ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುವಂಥದ್ದ ಯೋಗಗಳಿದೆ. ಕಬ್ಬಿಣದ ವ್ಯಾಪಾರ ಮಾಡುವವರಿಗೆ ಉತ್ತಮವಾಗಿರತಕ್ಕಂಥ ಫಲ ಇದೆ. ಅದೇ ರೀತಿಯಾಗಿ ಕಾರಾಗೃಹ ಅಥವಾ ಬಂಧನ, ಈ ಎರಡು ಯೋಗಗಳು ಕೂಡ 7ನೇ ಶನಿಯಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅದು ಶನಿಯ ಕಾರಕತ್ವ ಬೇಡಿ ಬರುವಂಥದ್ದು. ನಮ್ಮ ನ್ಯಾಯಯುತವಾಗಿರ್ತಕ್ಕಂತಹ ಶ್ರದ್ಧಾಪೂರ್ವಕವಾಗಿ ಸರಿಯಾದಂಥ ದಾರಿಯಲ್ಲಿ ಹೋದರೆ ಯಾವ ತೊಂದರೆಗಳು ಬರೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಕೆಲವಷ್ಟು ಕೆಟ್ಟ ಕಾರ್ಯದಲ್ಲಿ ಅಥವಾ ಕೆಟ್ಟ ವಿಚಾರಗಳಲ್ಲಿ ನಮ್ಮ ಮನಸ್ಸನ್ನು ನಾವು ತಗೊಂಡು ಹೋದರೆ ಈ ರೀತಿ ಎಲ್ಲ ಸಂಕಷ್ಟಗಳನ್ನು ಎದುರಿಸಬೇಕಾದಂಥ ಸಾಧ್ಯತೆಗಳಿರುತ್ತೆ. ಅಗತ್ಯವಾಗಿ ನೀವು ಜಾಗೃತಿ ವಹಿಸಬೇಕಾದಂಥ ವಿಷಯ ಆಗಿದೆ ವೀಕ್ಷಕರೇ. ಇದಿಷ್ಟೆಲ್ಲ ವಿಷಯಗಳು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಶನಿ ಪ್ರಭಾವದಿಂದ ದೂರ ಇರಬಹುದು. ಶನಿ ಪರಮಾತ್ಮನ ಒಂದು ಅನುಗ್ರಹದಿಂದಾಗಿ ಸಿರಿ ಸಂಪತ್ತನ್ನು ಕೂಡ, ಆರೋಗ್ಯವನ್ನು ಕೂಡ, ಅದೇ ರೀತಿಯಾಗಿ ವಿದ್ಯಾಭ್ಯಾಸ ಮಾಡುವವರಿಗೆ ಒಳ್ಳೆ ವಿದ್ಯೆಯನ್ನು ಕೂಡ, ಸಾಮ್ರಾಜ್ಯ ಪಟ್ಟಾಭಿಷೇಕ ಆಗುವಂಥ ಯೋಗವನ್ನು ಕೂಡ ಆ ಶನಿ ಪರಮಾತ್ಮ ಕೊಟ್ಟಿರುವಂತಹ ಎಷ್ಟೋ ನಿದರ್ಶನಗಳನ್ನು ಪುರಾಣ ಪುಣ್ಯ ಕಥೆಗಳಲ್ಲಿಯೂ ಕೇಳಿದ್ದೀರಿ. ಅದೇ ರೀತಿಯಾಗಿ ನಿತ್ಯ ಜೀವನದಲ್ಲಿಯೂ ಕೂಡ ಕೆಲವಷ್ಟು ವಿಷಯಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ನಾವು ಈ 7ನೇ ಶನಿ ಇರುವಾಗ, ಅದೇ ರೀತಿಯಾಗಿ 7.5 ಅಂತೂ ಹೇಳ್ತೇವೆ, ಏಳ್ನಾಡು ಶನಿ ಅಂತ ಹೇಳ್ತೇವೆ, ಈ ಶನಿ ದೋಷ ಇರುವಾಗ ನಮ್ಮ ನಿತ್ಯ ಜೀವನದಲ್ಲಿ ಒಳ್ಳೆಯ ಪಾಠವನ್ನು ನಾವು ಕಲಿಬೇಕು. ದೇವತಾ ಆರಾಧನೆಯಿಂದಾಗಿಯೂ ಕೂಡ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲಗಳಿದೆ. ಈಶ್ವರ ಆರಾಧನೆ, ಈಶ್ವರ ಅಭಿಷೇಕ, ಈ ಶನಿ ಪ್ರಭಾವದಿಂದ ದೂರ ಆಗಲಿಕ್ಕೆ ಪ್ರತಿನಿತ್ಯ ನಾವು ನಮ್ಮ ದೇವತಾ ಆರಾಧನೆ, ಅದೇ ರೀತಿಯಾಗಿ ಹೋಮ ಹವನ ಪೂಜೆ ಪುನಸ್ಕಾರಗಳಿಂದ ನಮಗೆ ಆ ಒಂದು ದೋಷದಿಂದ ದೂರ ಇರಲಿಕ್ಕೆ ಸಾಧ್ಯ ಇದೆ. ಅದು ಯಾವ ರೀತಿ ಅಂತ ನೋಡೋದಾದರೆ, ಈಶ್ವರ ದೇವರಿಗೆ ರುದ್ರಾಭಿಷೇಕದ ಮೂಲಕವಾಗಿ, ಆಂಜನೇಯ ದೇವರಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡುವುದರಿಂದಾಗಿ, ಅದೇ ರೀತಿಯಾಗಿ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಠನೆ ಮಾಡುವುದರಿಂದಾಗಿ, ಬಡವರಿಗೆ ಅನ್ನದಾನ ಮಾಡೋದರಿಂದಾಗಿ, ವಸ್ತ್ರ ಇಲ್ಲದೆ ಇರುವವರಿಗೆ ವಸ್ತ್ರ ಕೊಡೋದರಿಂದಾಗಿ, ವಿದ್ಯೆ ಕಲಿಬೇಕಾದಂಥ ವಿದ್ಯಾರ್ಥಿಗಳಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದರಿಂದಾಗಿ, ಈ ಎಲ್ಲ ವಿಷಯದಿಂದಾಗಿ ದೀನ ದಲಿತರ ಬಡವರ ಸೇವೆಯನ್ನು ಮಾಡೋದರಿಂದಾಗಿ ಶನಿ ಪ್ರಭಾವದಿಂದ ದೂರ ಇರಲಿಕ್ಕೆ ಆಗುತ್ತೆ ವೀಕ್ಷಕರೇ. ಶನಿ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಸುಲಭವಾದಂಥ ದಾರಿಯನ್ನು ಈ ವಿಡಿಯೋ ಮುಖಾಂತರವಾಗಿ ನಾನು ನಿಮಗೆ ತಿಳಿಸಿದ್ದೇನೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆಯದಾಗಿರತಕ್ಕಂಥ ಯೋಗ ಭಾಗ್ಯಗಳು ನಿಮ್ಮ ನಿತ್ಯ ಜೀವನದಲ್ಲಿ ಲಭಿಸಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.